ಭಾರತೀ ಪವಮಾನಸ್ಯ ಸರಸ್ವತಿ ಇಳಾಮಹಿ ಇಮಂ ನೋ ಯಾ ಗಮಂತಿ ಸ್ರೋ ದೇವಿ ಸುರ್ಪೇಶಸಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ರಿಗೂ ನಮಸ್ಕಾರಗಳು. ಈಗಾಗಲೇ ಅನೇಕ ರೀತಿಯ ಎಲ್ಲ ಪರೀಕ್ಷೆಗಳು, ಮಕ್ಕಳ ಪರೀಕ್ಷೆಗಳು ಮುಕ್ತಾಯ ಆಗಿದೆ. ಅನೇಕ ಜನ ನಮ್ಮಲ್ಲಿ ಜ್ಯೋತಿಷಿಗಳ ಹತ್ರ ಪ್ರಶ್ನೆಯನ್ನು ಮಾಡ್ತಾರೆ ವಿದ್ಯಾಭ್ಯಾಸದ ಬಗ್ಗೆ. ಜ್ಯೋತಿಷದಲ್ಲಿ ಪಂಚಮ ಭಾವವನ್ನು ನೋಡಬೇಕು ಅಂತ ಹೇಳಿದ್ದಾರೆ. ಪಂಚಮ ಭಾವದ ಫಲಗಳನ್ನು ತಿಳ್ಕೊಂಡ್ರೆ, ಪಂಚಮ ಭಾವವನ್ನು ನಾವು ಚಿಂತನೆಯನ್ನು ಮಾಡಿದಾಗ ಅದರ ಫಲ ಸಿಗ್ತದೆ. ಪಂಚಮ ಭಾವದಲ್ಲಿ ಶುಭ ಗ್ರಹಗಳಿದ್ದಾಗ ಒಳ್ಳೆಯ ಫಲ. ಪಂಚಮ ಭಾವ ಶುಭ ಗ್ರಹಗಳಿಂದ ದೃಷ್ಟಿತರಾಗಿದ್ರೆ ಒಳ್ಳೆಯ ಫಲ. ಪಂಚಮ ಭಾವ ಶುಭ ಗ್ರಹ ಆಗಿ ವಿದ್ಯಾರ್ಥಿಯ ಯಾವ ದಶಾ ನಡೀತಾ ಇರ್ತದೆ ಆ ದಶಾಧಿಪತಿ ಆಗಿದ್ರೆ ಆ ದಶಾಕಾಲದಲ್ಲಿ ಒಳ್ಳೆಯ ಫಲ. ಈ ರೀತಿಯಾಗಿ ಸಾಮಾನ್ಯ ಯೋಗಗಳನ್ನು ತಿಳಿಸಿದ್ದಾರೆ. ಆದರೆ ಎಲ್ಲ ಶುಭ ಸಂಕೇತಗಳು ಜ್ಯೋತಿಷದಲ್ಲಿ ಇದ್ದು ವಿಫಲರಾದ್ರೆ ಅಂತೇಳಿ ಪ್ರಶ್ನೆ ಇರೋದು. ಬಹಳ ಚೆನ್ನಾಗಿ ಬರೆದುಕೊಟ್ಟಾರೆ ಈ ಜಾತಕ, ಬಹಳ ಒಳ್ಳೆಯ ಯೋಗಗಳನ್ನು ಬರೆದಾರೆ, ಆದ್ರೆ ಮಗ SLCಯಲ್ಲಿ ಫೇಲ್ ಆದ ಅಂತ ಹೇಳ್ತಾರೆ, ಅಥವಾ PUCಯಲ್ಲಿ ಫೇಲ್ ಆದ. ನೋಡ್ರಿ, ಈಗಾಗಲೇ ಯಾರ್ಯಾರು ವಿದ್ಯಾರ್ಥಿಗಳು ಈ ನಮ್ಮ ಮಾತುಗಳನ್ನು ಕೇಳಿಗಿತ್ತೀರಿ, ಸಕ್ಸಸ್ ಆಗಿರಿ, ಅನೇಕ ಹಂತದಲ್ಲಿ ರ್ಯಾಂಕ್ ಬಂದಿರಿ, ಡಿಸ್ಟಿಂಕ್ಷನ್ ಬಂದಿರಿ, ಒಳ್ಳೆ CET ನೀಟ್ ಒಳಗೆ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ರಿ, ನಿಮಗೆಲ್ಲ ಇರುವಂಥ ನಿಮಗೆಲ್ಲ ಶುಭಾಶಯಗಳು. ಆದರೆ ಇದು ಎಲ್ಲ ಹಂತದಲ್ಲಿಯೂ ಸಕ್ಸಸ್ ಅಂತ ಏನಲ್ಲ. ಒಂದು ಹಂತ ನೀವು ಸಕ್ಸಸ್ ಮಾಡಿರಿ ಅಂತ. ಯಾರು ಫೇಲ್ ಆಗ್ಯಾರಲ್ಲ ಅವರು ಒಂದು ಹಂತ ಫೇಲ್ ಮಾಡ್ಯಾರ ಅಂತ ಅಷ್ಟೇ, ಜೀವನದಾಗ ಎಲ್ಲ ಫೇಲ್ ಆಗ್ಯಾರ ಅಂತ ಅಲ್ಲ. ಜ್ಯೋತಿಷ್ಯ ಅದನ್ನೇ ಹೇಳ್ತದೆ. ಜ್ಯೋತಿಷ್ಯದಾಗ ಒಂದು ಮಹತ್ವದ ವಿಷಯ ಬರ್ತದೆ, ವಿದ್ಯೆ ಇರಬೇಕು. ಮಾನವ ಪ್ರಯತ್ನಕ್ಕೆ, ಮನುಷ್ಯ ಪ್ರಯತ್ನಕ್ಕೆ ಶತಗುಣ. ದೈವಗುಣ ಬಲ ಯಾವಾಗ ಬೇಕು? ನೀವು ಎಲ್ಲರೇ ಅಡೆತಡೆ ಆದಾಗ ದೈವ ಬಲ ಬೇಕು. ದೈವ ಕೃಪೆ ಯಾವಾಗ? ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು, ನಮಸ್ಕಾರ ಮಾಡೋದು, ಶಾಲೆಗೆ ಕಾಲೇಜ್ಗೆ ಹೋಗ್ತಾ ಇರೋದು. ನಾವು ತಂದೆ ತಾಯಿಗೆ ಹೇಳುವಂಥದ್ದೇನಂತಂದ್ರೆ, ನೀವು ಜ್ಯೋತಿಷ್ಯದ ಮಾರ್ಗದರ್ಶನ ಎಲ್ಲಿಗೆ ಬೇಕು ಅಂತಂದ್ರೆ, ಅಡೆತಡೆಗಳು ಬಂದಾಗ ಜ್ಯೋತಿಷ್ಯದ ಮಾರ್ಗದರ್ಶನ ಬೇಕು. ಒಬ್ರು ಹೇಳಿದ್ರು, ಇದು ಸಾಮಾನ್ಯ ಎಲ್ಲ ಜ್ಯೋತಿಷಿಗಳಿಗೆ ಬರ್ತದೆ. ನಮ್ಮಗ ಸ್ವಲ್ಪ ಸಾಮಾನ್ಯ ರೀತಿಯ ಬುದ್ಧಿವಂತಿಕೆ ಅದೇ, ಬಹಳ ಜ್ಞಾನಿ ಅವ ಅಲ್ಲ, ಮಧ್ಯಮ ಬಲ ಅವನಿಗೆ ಅದ, ಆತ ಮಾಡ್ರೇಟ್ ಇದ್ದಾನೆ ಅಂತ ಹೇಳ್ತಾರೆ. ಹಾಗಾದ್ರೆ ಅವನಿಗೆ ಜೀವನದಲ್ಲಿ ಏನೂ ಸಾಧನೆ ಆಗುವುದಿಲ್ಲ. ಆದವರಿದ್ದಾರೆ. ಒಂದು ಪಾಣಿನಿಯ ಕಥೆಯನ್ನು ಎಲ್ಲರೂ ಕೇಳಿರ್ಬೋದು. ಆತ ಅತ್ಯಂತ ಜಾಡ್ಯ, ನೋಡ್ರಿ, ಬಹಳ ಆಲಸಿ. ಆತನಿಗೆ ಗುರುಗಳು ಹೊರಗೆ ಹಾಕಿಬಿಟ್ರು, ನೀವು ಹೋಗು ಅಂಥೇಳಿ, ನಿನಗೆ ಯಾವ ವಿದ್ಯಾನೂ ಹತ್ತೋದಿಲ್ಲ, ನೀನು ಯಾವುದಕ್ಕೂ ಉಪಯೋಗ ಇಲ್ಲ, ನೀವು ಹೋಗು ಅಂತೇಳಿ. ಸಂಸ್ಕೃತಕ್ಕೆ ವ್ಯಾಕರಣ ಕೊಟ್ಟವ್ರೆ ಅವರು. ಯಾರಿಗೆ ಜಾಡ್ಯ ಅಂತ ಹೇಳಿದ್ರು, ಯಾರು ಆಲಸಿ ಅಂತ ಬೈದ್ರು, ಯಾರಿಗೆ ವಿದ್ಯೆ ಹತ್ತೋದಿಲ್ಲ ಅಂತ ಹೇಳಿದ್ರು, ಅವರು ಇಡೀ ಸಂಸ್ಕೃತ ಭಾಷೆಗೆ ವ್ಯಾಕರಣವನ್ನು ಕೊಟ್ಟರು. ಆ ಕಾರಣಕ್ಕೆ ಯಾರಿಗೂ ನಾವು ಈ ಬಲ ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಅವರ ಪಾಣಿನಿಯ ಅಂಥ ಋಷಿಗಳ ಏನು ತಪಸ್ಸಿನ ಫಲ, ಅಧ್ಯಯನದ ಫಲ, ಅದರಿಂದ ಅಂಥ ಒಂದು ಕೀರ್ತಿಯನ್ನು ಅವರು ಪಡೆದ್ರು. ಯಾರು ಆ ಕ್ಷಣದಲ್ಲಿ ಅಲ್ಲಿ ಬುದ್ಧಿವಂತರು ಹಂಚಿಕೊಂಡಿದ್ರು, ಅವ್ರು ಯಾರೂ ಆ ಸಾಧನೆಯನ್ನು ಮಾಡಲಿಲ್ಲ. ಇದೇ ರೀತಿ ಯಾರು ವಿಫಲರಾಗ್ಯಾರೋ ಅವರಿಗೆ ಒಂದು ಹಂತದ ವೈಫಲ್ಯ ಅಷ್ಟೇ, ಮುಂದೆ ಆಗುವುದಿಲ್ಲ ಅಂತೇನಿಲ್ಲ. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಏನಿದ್ದಾರೆ, ಅಥವಾ ಅವ್ರ ತಂದೆ ತಾಯಿಗಳು ಯಾರು ನಮ್ಮನ್ನು ಚಿಂತನೆಯನ್ನು ಮಾಡ್ತಾ ಇದ್ದಾರೋ, ಅವರಿಗೆ ಜ್ಯೋತಿಷ್ಯದಿಂದ ಒಂದು ಮಹತ್ವದ ವಿಷಯವನ್ನು ನಾವು ತಿಳಿಸ್ಬೇಕು. ಇದಕ್ಕೆ ಪಂಚಮ ಭಾವಕ್ಕೆ ಅತ್ಯಂತ ಫಲವನ್ನು ಕೊಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ನಾವು ಬರೇ ಗ್ರಹಗಳನ್ನ ಚಿಂತನೆ ಮಾಡಬಾರ್ದು. ಪವಮಾನ ಸೂಕ್ತದಲ್ಲಿ ಹೇಳ್ತಾರೆ, ಭಾರತೀ ಪವಮಾನಸ್ಯ ಸರಸ್ವತಿ ಇಳಾಮಹಿ. 3 ಮಂದಿ ದೇವಿಯರು, ಶ್ರೀ, ಭೂ ಮತ್ತು ದುರ್ಗಾ. ಯಾರ್ಯಾರು ವಿಫಲ ಆಗಿವೆ ಅಂತ ಅನ್ಸ್ಕೊಂಡಿರಿ, ಅವರು ಸಾಫಲ್ಯ ಪಡಿಲಿಕ್ಕಾಗಿ, ಅಂದ್ರೆ ಯಾರಾದರೂ ಸಾಧನೆ ಮಾಡ್ಲಿಕ್ಕಾಗಿ, ಅಭ್ಯಾಸ ಮಾಡ್ಲಿಕ್ಕಾಗಿ, ಅಭ್ಯಾಸ ಬುದ್ಧಿಗೆ ನಿಲುಕಲಿಕ್ಕಾಗಿ ಬಂದ ಹಂತ, ಇನ್ನೂ ಹೆಚ್ಚಿಗೆ ಏನಾದರೂ ಸಾಧನೆ ಮಾಡಬೇಕು, ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡಬೇಕು,
ನೋಡ್ರಿ, ಒಂದು ಹಂತದ ಅಭ್ಯಾಸ ಆಗಿದೆ. ಇನ್ನು ಮುಂದೆ ಹೈಯರ್ ಎಜುಕೇಶನ್, ಇಂಜಿನಿಯರಿಂಗು, ಮೆಡಿಕಲ್ಲು ಅಥವಾ ಬೇರೆ ಯಾವುದೇ ಈ ಕಾಲೇಜ್ಗೆ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ನೀವು ಹೋಗುವಂಥ ಹಂತದೊಳಗೆ 3 ದೇವಿಯರ ಬಲ ಬೇಕು. ಜ್ಯೋತಿಷ್ಯದ ಪ್ರಕಾರ ಏನು ಹೇಳ್ತದೆ? ಗುರುಬಲ ಬೇಕು. ಗುರುಬಲ ಇದ್ರೆ ಆಗ್ತದೆ. ಬರೇ ಗುರು ಅಲ್ಲ, 3 ದೇವತೆಯರು ಅಂಥೇಳಿ ಶಾಸ್ತ್ರ ಹೇಳ್ತದೆ. ನವಗ್ರಹಗಳು ಪ್ರತಿರೂಪ ಮಾತ್ರ. ಶಾಸ್ತ್ರದ ಪ್ರಕಾರ 3 ಮಂದಿ ದೇವತೆಯರು, ಶ್ರೀ, ಭೂ ಮತ್ತು ದುರ್ಗಾ. ಇವರಲ್ಲಿರುವಂತಹ ಗುಣ ಯಾವುದು ಅಂತ ಹೇಳಿದ್ರೆ ವಿದ್ಯಾ. ಸರಸ್ವತಿ ವರ್ಣನ ಮಾಡಿದ್ದಾರೆ ನೋಡ್ರಿ. ಯಾ ಕುಂದೇಂದು ತುಷಾರಹಾರ ಧವಲ, ಯಾ ಶುಭ್ರ ವಸ್ತ್ರಾನ್ವಿತ. ಹೇಳ್ತಾರೆ ನಿಶೇಷ ಜಾಡ್ಯಾಪಹ. ಆ ಸರಸ್ವತೀ ದೇವಿಯ ಗುಣ ಎಂತದಂತ ಹೇಳಿದ್ರೆ ಜಾಡ್ಯವನ್ನ ನಾಶ ಮಾಡೋದು. ಜ್ಯೋತಿಷ್ಯದ ಪ್ರಕಾರ ನಾವೇನು ನೋಡ್ಲಿಕ್ಕಿದ್ವಿ? ಪಂಚಮ ಭಾವದಲ್ಲಿ ಕ್ರೂರ ಗ್ರಹಗಳು ದೃಷ್ಟಿ ಇದ್ರೆ, ಪಂಚಮ ಭಾವಕ್ಕೆ ಕ್ರೂರ ಗ್ರಹಗಳ ಅಲ್ಲೇ ಇದ್ರೆ, ಅಥವಾ ಇನ್ನೊಂದು ಯೋಗ ಬರ್ತದೆ ಪಂಚಮ ಭಾವದ ಹಿಂದೂ ಮತ್ತು ಮುಂದು, ಅದೇ ಪಂಚಮ ಭಾವದಲ್ಲಿ ಮತ್ತೆ ಅದರ ಹಿಂದಿನ ಸ್ಥಾನ ಅಂದ್ರೆ ಚತುರ್ಥ ಭಾವ ಮತ್ತು 6ನೇ ಮನೆ, ಈ 3 ಭಾವಗಳಲ್ಲಿ ಅಥವಾ 4 ಮತ್ತು 6 ಈ 2 ಭಾವದ ಮಧ್ಯ ಪಂಚಮ ಇದ್ದು, ಅಲ್ಲಿ 2 ಭಾವ 4 ಮತ್ತು 6ನೇ ಮನೆಯಲ್ಲಿ ಕ್ರೂರ ಗ್ರಹಗಳಿದ್ರೆ ಅದಕ್ಕೆ ಕರ್ತರಿ ಯೋಗ ಅಂತಾರೆ, ಪಾಪ ಕರ್ತರಿ ಯೋಗ ಅಂತ. ಎಡಕ್ಕೆ ಬಲಕ್ಕೆ ದುಷ್ಟರ ಜೊತೆಗಿದ್ರೆ ಏನೇನಾಗ್ತದೆ? ಈ ಥರದ ಒಂದು ಚಿಂತನೆ ಅದರಲ್ಲಿ ಪಂಚಮ ಭಾವದಿಂದ ವಿಚಾರ ಮಾಡ್ತಾರೆ. ವಿದ್ಯಾ ಅನ್ನೋದು ಕೇವಲ ಶಿಕ್ಷಣ, ಈಗ ನಾವೇನು ಕಾಲೇಜು ಅಭ್ಯಾಸ ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ, ಇದಿಷ್ಟೇ ಅಲ್ಲ. ಇದಕ್ಕೆ ಮೀರಿದಂತಹ ವಿದ್ಯೆಯನ್ನ ಶಾಸ್ತ್ರ ಹೇಳ್ತದೆ. ಭಾಸ್ಕರಾಚಾರ್ಯರು ತಮ್ಮ ಮಗಳಿಗೆ ಹೇಳಿಕೊಡ್ತಾರೆ, ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅವಳಿಗೆ ಹೇಳ್ತಾರೆ, ನೀನು ಸಣ್ಣ ಮಗಳು, ಲೀಲಾವತಿ ಬಗ್ಗೆ ತಾವೆಲ್ಲ ಕೇಳ್ತೀರಿ, ಲೀಲಾವತಿ ಅನ್ನುವಂಥದ್ದು ಬಗ್ಗೆ. ಆ ಲೀಲಾವತಿಯ ಗ್ರಂಥವನ್ನು ಬರೀಬೇಕಾದ್ರೆ ಅವ್ರು ತಮ್ಮ ಮಗಳಿಗೆ ಹೇಳಿದಂಥದ್ದು ಒಂದು ಕೆಲವು ಮಾತುಗಳಿವೆ. ಅನೇಕ ರೀತಿಯ ಲೀಲಾವತಿ ಕಥೆಯ ಬಗ್ಗೆ ಚಿಂತನೆಗಳು ನಡೀತಾ ಇರ್ತವೆ. ಮಗಳಿಗೆ ಗಣಿತವನ್ನು ಕಲಿಸ್ಕೊಟ್ರು. ಯಾವುದು ಕಬ್ಬಿಣದ ಕಡಲೆ ಅಂತಾರೆ, ಬರುವುದೇ ಇಲ್ಲ ಅನ್ನುವಂಥದ್ದು ಹೇಳ್ತಾರೆ. ಅಂಥ ಆಟದಲ್ಲಿ ಮಗಳಿಗೆ ಕಲಿಸ್ಕೊಟ್ರು. ಯಾವುದನ್ನು ನಾವು ಇವತ್ತಿನ ವಿಜ್ಞಾನ ಕ್ಷೇತ್ರ ನಾವು PUCಯಲ್ಲಿ ಡಿಗ್ರಿಯಲ್ಲಿ ಓದ್ತೀವಲ್ಲ, ಟ್ರಿಗ್ನಾಮೆಟ್ರಿ ಇತ್ಯಾದಿ, ಅವನ್ನೆಲ್ಲ 5 ವರ್ಷದ ಮಗಳಿಗೆ, 4 ವರ್ಷದ ಮಗಳಿಗೆ ಅಷ್ಟು ಹಂತದ ಜ್ಞಾನವನ್ನ ಅವರು ಭಾಸ್ಕರಾಚಾರ್ಯ ಕೊಡ್ತಾರೆ. ಅವಾಗ ಹೇಳುವಂಥ ಕೆಲವು ಮಾತುಗಳು ಬಹಳ ನೆನಪಿಡಬೇಕಾದಂಥ ಮಾತುಗಳು. ವಿದ್ಯಾ ಅಂದ್ರೇನು? ವಿದ್ಯಾ ಅಂದ್ರೆ ಒಂದು ಕಲೆ, ಅದೊಂದು ಆರ್ಟ್, ಅಥವಾ ಒಂದು ನಾವೀಗ ಕೌಶಲ್ಯ ಅಂತ ಕರಿತೀವಿ ನೋಡ್ರಿ. ವಿದ್ಯಾ ಅಂದ್ರೆ ಕೇವಲ ಪುಸ್ತಕದಾಗ ಓದ್ವಿ, ಇವತ್ತು ರ್ಯಾಂಕ್ ಬಂದ್ವಿ ಅಂದ್ರೆ ಅದು ಜೀವನ ಪರ್ಯಂತ ಜೀವನವನ್ನು ಕಟ್ಟಿಕೊಡುವಂಥದ್ದಲ್ಲ. ಮೇಲ್ಬುದ್ಧಿ ಅಂತೀವಲ್ಲ, ಮೇಲ್ಬುದ್ಧಿ ಅಷ್ಟೇ ಅಲ್ಲ, ಇದನ್ನ ನಾವು ಜ್ಯೋತಿಷ್ಯದಿಂದ ತಿಳ್ಕೊಳಿಕ್ ಸಾಧ್ಯ. ಕೆಲವರು ಜೋಕು ಮಾಡ್ತಾರೆ ಅದರ ಮೇಲೆ. ಬಹಳ ಫೇಮಸ್ ಆಗಿತ್ತದು. ರ್ಯಾಂಕ್ ಸ್ಟೂಡೆಂಟು ಸುಮ್ಮನೆ ಕೊಡ್ತಾನೆ, ಏನು ಮಾಡ್ಲಿಕ್ಕೆ ಬರುದಿಲ್ಲ, ಪ್ರಾಪಂಚಿಕ ಜ್ಞಾನ ಇಲ್ಲ ಅಂತೇಳಿ. ಅದ್ರ ಜೀವನ ಹಂಗಿಲ್ಲ. ಎಷ್ಟೋ ಜನ ರ್ಯಾಂಕ್ ಪಡೆದವರು ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ. ಅಷ್ಟೆಲ್ಲ ಜ್ಞಾನ ಇದ್ದಲ್ಲೇ ಅವ್ರು ರ್ಯಾಂಕಿಗೆ ಬಂದಿರ್ತಾರೆ, ಇಲ್ಲದಿದ್ರೆ ಬರುವುದಿಲ್ಲ. ಅದಕ್ಕೆ ಭಾಸ್ಕರಾಚಾರ್ಯ ಹೇಳ್ತಾರೆ, ಜೀವನ ಅನ್ನೋದು, ವಿದ್ಯಾ ಅನ್ನೋದು ಒಂದು ಕಲೆ, ಒಂದು ಕೌಶಲ್ಯ. ಅದು ವಿದ್ಯಾ ಅನ್ನೋದು ಏನ್ ಮಾಡ್ತದ ಅಂತಂದ್ರೆ ಒಂದು ಕೀರ್ತಿಯ ತುದಿಗೆ ಕರ್ಕೊಂಡು ಹೋಗುವಂಥದ್ದು ವಿದ್ಯಾ. ವಿದ್ಯಾ ಯಾವಾಗ ಮನುಷ್ಯ ತೆಳಗೆ ಬೀಳುತ್ತಾನೆ ನೋಡ್ರಿ. ಈಗ ಕೆಲವರು ಎಷ್ಟೋ ಜನ ಹೇಳ್ತಾರೆ ಫೇಲ್ ಆಗ್ಯಾನ ಹೆಂಗ್ ಮಾಡೋದ್ರಿ ಅಂತ. ತಂದೆ ತಾಯಿನೇ ಬಹಳಷ್ಟು ಕುಗ್ಗಿ ಹೋಗ್ಯಾರ. ಬಹುಶಃ ಈ ಸರ್ತೆ ಬಹಳಷ್ಟು ಜನ ಫೇಲ್ ಆಗಿಲ್ಲ. ಅದು ವಿಫಲ ಆದ್ರೆ ತಂದೆ ತಾಯಿ ಬಂಧು ಒಳಗ ಎಲ್ಲರೂ ಕುಗ್ಗಿ ಹೋಗ್ತಾರೆ. ಅವಾಗ ಅವ್ರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡೋದು ಯಾವುದು ಅಂತ ಹೇಳಿದ್ರೆ ಅದು ವಿದ್ಯಾ. ನೋಡ್ರಿ, ಮನಸ್ಸನ್ನ ಸಣ್ಣದು ಮಾಡಿಕೊಂಡು ನಾವು ಇಂಥದೆಲ್ಲ ಹಾಳಾಗ್ಬಿಡ್ತು, ಇನ್ನೇನು ಇವು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥ ಹಂತದೊಳಗೆ ವಿದ್ಯಾ ಅಂತೇನದಲ್ಲ, ಒಂದು ಕಲೆ ಅಂತೇನದ, ಮೇಲ್ಬುದ್ಧಿ ಅಂತೇನದ, ಜ್ಞಾನ ಅಂತೇನದ, ಅದು ಎಚ್ಚರಿಕೆಯನ್ನು ಕೊಡ್ತಂತೆ. ಇದು ಮೊದಲನೇ ಸ್ಟೆಪ್ ಅಷ್ಟೇ. ನಮಗೆ ಇನ್ನೂ ಬಹಳಷ್ಟು ಜೀವನದಲ್ಲಿ ಬಹಳಷ್ಟು ಅವಕಾಶವ.
ಹಿಂಗಾಗಿ ಇದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯದ ಅಂತ ಹೇಳಿಕೊಡುವಂಥದ್ದು ಯಾರು ಅಂತ ಹೇಳಿದ್ರೆ ಅದು ವಿದ್ಯಾ, ಅದು ಜ್ಞಾನ ಅಂತ ಕರಿತೀವಿ. ಅದಕ್ಕೆ ಹೇಳ್ತಾರೆ ನಮ್ಮನ್ನ ಕೀರ್ತಿಗೆ ತಗೊಂಡು ಹೋಗುವಂಥದ್ದು ವಿದ್ಯಾ, ಅದೇ ರೀತಿ ಬಿದ್ದಾಗ ಎತ್ತಿ ಹಿಡಿಯುವಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ವಿದ್ಯಾ. ಯಾವ ಬೆಳ್ಳಿ ರತ್ನ ಬಂಗಾರ ಆಭರಣ ಈ ಎಲ್ಲದಕ್ಕೂ ಮಿಗಿಲಾದಂಥ ಆಭರಣ ಆಭೂಷಣ ಅಂತ ಯಾವುದಾದ್ರೂ ಇದ್ರೆ ಅದು ವಿದ್ಯಾ. ಅದಕ್ಕೆ ಹೇಳ್ತಾರೆ ಮಗಳೇ ನೀನು ವಿದ್ಯಾ ಕಲಿ. ನೋಡ್ರಿ ಸಣ್ಣ ಮಗುವಿಗೆ ಅವರು ಪಾಠ ಮಾಡ್ತಾ ಇದ್ರು ಭಾಸ್ಕರಾಚಾರ್ಯರು. ಆ ಮಗುವಿನ ತಕ್ಕ ಹಾಗೆ ಅವರು ಪಾಠ ಮಾಡಿದ್ದಾರೆ. ಬಾಲೆ ಕೋಮಲೆ ಅಂತೆಲ್ಲ ಶಬ್ದಗಳನ್ನು ಬಳಸಿದ್ದಾರೆ. ಮಗಳಿಗೆ ಹೇಳ್ಕೊಡ್ತಾರೆ, ನೋಡು ಎಲ್ಲಿ ಹೋದ್ರೂ ಕಾಣಿಸುವಂಥದ್ದು ಯಾವುದು, ಎದ್ದು ಕಾಣಿಸುವಂಥದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ವಸ್ತ್ರ ಆಭೂಷಣಗಳಲ್ಲ, ಬೆಳ್ಳಿ ಬಂಗಾರಗಳಲ್ಲ, ಅಲ್ಲಿ ಕಾಣಿಸುವಂಥದ್ದು ವಿದ್ಯಾ. ಇತ್ತೀಚೆಗೆ ಗ್ರಾಮೀಣ ಭಾಗದ ಒಂದು ವಿದ್ಯಾರ್ಥಿನಿ ರಾಜ್ಯಕ್ಕೆ ರ್ಯಾಂಕ್ ಬಂದ್ಲು. ಅವಳು ಬಟ್ಟೆ ಆಗ್ಲಿ, ಅವಳ ಸ್ಥಿತಿ ಆಗ್ಲಿ, ಅವ್ರಿದ್ದಂಥ ಸ್ಥಿತಿ ಆಗ್ಲಿ, ಅವ್ರ ತಂದೆ ತಾಯಿ ಮಾಡುವಂತ ಕೆಲಸ ಆಗ್ಲಿ, ಅದು ಯಾವುದು ಕಣ್ಣಿಗೆ ಕಾಣಿಸ್ಲಿಲ್ಲ. ಕಣ್ಣಿಗೆ ಕಾಣಿಸಿದ್ದು ಯಾವುದು, ಅವಳು ಮಾಡಿದಂಥ ರ್ಯಾಂಕ್ ಬಂದಂತ ಒಂದು ಒಳ್ಳೆಯ ಸಾಧನೆ ಏನಿದೆ ಅದು ಕಾಣಿಸ್ತದೆ. ಈ ರೀತಿಯಾಗಿ ಯಾವುದನ್ನ ಬೇಕು ಅಂತದಲ್ಲ, ಮನುಷ್ಯ ಏನ್ ಬೇಡ್ತಾನೆ ಅದನ್ನೆಲ್ಲವನ್ನು ಕೊಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ವಿದ್ಯಾ. ಅದಕ್ಕೆ ಕಾಮಧೇನು ಅಂತಾರೆ. ಆದ್ರಿಂದ ಮಗಳೇ ಲೀಲಾವತಿ ನೀನು ವಿದ್ಯಾ ಕಲಿ. ವಿದ್ಯಾ ಅಂದ್ರೆ ಕೇವಲ ಪುಸ್ತಕ ಅಲ್ಲ, ಮತ್ತೆ ಮತ್ತೆ ಹೇಳೋದು ಪುಸ್ತಕದಿಂದ ಬರುವಂತದ್ದಲ್ಲ. ಅದಕ್ಕೆ ಹೇಳ್ತಾರ ಅವರು, ಯಾರು ಎಂಥಿಂಥ ಕಠಿಣ ಪ್ರಸಂಗ ಬಂದಾಗೂ ಸಹಿತ ಒಬ್ಬಂಟಿಯಾಗಿ ಜೀವನದ ಎಲ್ಲಾ ಜನರು ಬಿಟ್ಟು ಹೋಗಿ ಒಬ್ಬಂಟಿಯಾಗಿ ದುಃಖದಲ್ಲಿದ್ದಾಗ ಮನುಷ್ಯನಿಗೆ ಒಂದು ಕಲೆ ಅಂತಿದ್ರೆ, ಸರಸ್ವತಿ ವರ್ಣನ ಯಾವ ರೀತಿ ಮಾಡಿದ್ರೆ, ಯಾ ವೀಣಾವರ ದಂಡ ಮಂಡಿತಕರ, ಆ ಕಲೆಗೆ ಅಭಿಮಾನಿ ದೇವಿತ ಸರಸ್ವತಿ. ಬರೀ ಪುಸ್ತಕ ಅಲ್ಲ, ಪುಸ್ತಕ ಬಹಳ ಮುಖ್ಯ, ಆದ್ರೆ ಅದ್ರ ಜೊತೆಗೆ ಎಲ್ಲ ಕಲೆಗಳು ಸಹಿತ ಬೇಕು. ಅಂತಹ ಕಲೆಗಳೇನಿವೆ, ಅಂತ ಕಲೆಗಳಲ್ಲಿ ಗಣಿತವು ಒಂದು ಅಂತ ಭಾಸ್ಕರಾಚಾರ್ಯರು ಹೇಳಿದರು. ಅದೇ ರೀತಿ ಈ ರೀತಿಯಾಗಿರ್ತಕ್ಕಂಥ ಕಲೆಗಳು ಮನುಷ್ಯನನ್ನ ಆ ಸಾಂತ್ವನಗೊಳಿಸ್ತವೆ, ದುಃಖದಲ್ಲಿದ್ದಾಗ ಒಬ್ಬಂಟಿ ಆದಾಗ ಸಮಾಧಾನ ಮಾಡ್ತವೆ. ಅದರಿಂದ ನೀನು ಪ್ರಯತ್ನಪೂರ್ವಕವಾಗಿ ವಿದ್ಯೆಯನ್ನು ಕಲಿಯೆ ಅಂತ ಹೇಳ್ತಾರೆ. ಲೀಲಾವತಿ ಅದನ್ನೆಲ್ಲ ತಿಳಿದುಕೊಂಡವಳಾಗಿ ಅವಳ ಹೆಸರಿನಲ್ಲಿ ಒಂದು ಪುಸ್ತಕ ಬರ್ತದೆ. ಈ ರೀತಿ ನಾವು ಚಿಂತನೆಯನ್ನ ಮಾಡ್ತಾ ಹೋದಾಗ ಬದುಕಿಗೆ ಎಲ್ಲಾ ದಾರಿ ಮುಕ್ತಾಯ ಆಗಿದೆ ಅಂತ ಇಟ್ಬಿಟ್ರಿ. ಎಲ್ಲಾದ್ರಾಗೂ ಫೇಲ್ ಆದ, ನೌಕರಿ ಹತ್ತುವುದಿಲ್ಲ ಅಂತಂದ್ರು, ಡಿಗ್ರಿ ಫೇಲ್ ಆದ, ಮತ್ತೊಂದು ಫೇಲ್ ಆದ, ಯಾವ್ಯಾವ ಮಾರ್ಗಗಳಿದ್ದು ಅವೆಲ್ಲ ಮಾರ್ಗಗಳು ಒಂದು ವೇಳೆ ಮುಚ್ಚಿ ಹೋದ್ರೂ ಸಹಿತ ಆ ವಿದ್ಯೆ ಅಥವಾ ಕಲೆ ಅಂತೇನಿದೆ ಅಲ್ಲ, ಅದು ಮೂರನೇ ಕಣ್ಣಿದ್ದ ಹಾಗೆ ಲೀಲಾವತಿಗೆ ಹೇಳ್ಕೊಡ್ತಾರೆ. ಅದು ಮಾರ್ಗದರ್ಶನ ಮಾಡ್ತದಂತೆ, ಜ್ಞಾನವನ್ನ ಪ್ರಚೋದನೆ ಮಾಡ್ತದೆ. ಆದ್ರಿಂದ ಇದು ವಿದ್ಯಾ ಅನ್ನೋದು, ಜ್ಞಾನ ವಿದ್ಯೆ ಅನ್ನೋದೇನಿದೆ ಅಲ್ಲ, ಕಲೆ ಅನ್ನೋದೇನಿದೆ, ಇದು ಕೇವಲ ಪುಸ್ತಕದಿಂದ ಬರುವಂಥದ್ದಲ್ಲ, ಮಾರ್ಕ್ಸ್ನಿಂದ ಪಡೆಯುವಂಥದ್ದಲ್ಲ, ಒಬ್ಬ ಗುರುಗಳಿಂದ ಪಡೆಯುವಂಥದ್ದಲ್ಲ, ಇದು ಸಮಗ್ರವಾಗಿ ಹರಿದು ಬರೆದಂಥದ್ದು. ಹೀಗಾಗಿ ಮುಂದಿನ ಹಂತದಲ್ಲಿ ಏನು ಬೆಳವಣಿಗೆ ಆಗ್ತದೆ ಅನ್ನೋದನ್ನು ಚಿಂತನೆ ಮಾಡಬೇಕಾಗಿದೆ. ಬಹಳಷ್ಟು ಜನ ನಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರೆ, ಹಾಗಾದ್ರೆ ಮುಂದೇನು ಮಾಡಬೇಕು, ಮುಂದೇನು ಮಾಡಬೇಕು, ಮುಂದೇನು ಮಾಡಬೇಕು. ನೋಡ್ರಿ, ಮುಂದೇನು ಮಾಡಬೇಕು ಅಂತ ಹೇಳಿದ್ರೆ ಇವತ್ತಿನ ಟೆಕ್ನಾಲಜಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ನಾವು ಚಿಂತನೆ ಮೊದಲಿಗೆ ಮಾಡಬೇಕು. ಎಲ್ರೂ ಒಂದು ಹಾದಿಗೆ ಹೋದ್ರು ಅಂತಂದ್ರೆ, ಎಲ್ಲರೂ ಅದೇ ಹಾದಿಗೆ ಹೋದ್ರು ಅಷ್ಟರು ಕೂಡ ಒಂದು ಹಂತಕ್ಕೆ ನಿಂತು ಹೋಗ್ತದೆ. ಇವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರೆ AI ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಕಂಪ್ಯೂಟರ್ಗಳು ಬಂದಾಗ ಹೇಳಿದ್ರು, ಮನುಷ್ಯ ನೀನ್ ಯಾವ ಕಿಮ್ಮತ್ತಿಲ್ಲ, ಎಲ್ಲ ಕಂಪ್ಯೂಟರ್ ಮಾಡ್ತೀನಿ. ಆದ್ರೆ ಅದರ ಬದಲಾಗಿ ಏನಾಯ್ತು, ಉದ್ಯೋಗಗಳು ಹೆಚ್ಚಿಗೆ ಸೃಷ್ಟಿಯಾದವು. ಇನ್ನು ಮುಂದೆ ಬರುವಂತಹದ್ದು AI ಅಂತ ಹೇಳಿ ಈಗ ಬಹಳಷ್ಟು ಪ್ರಚಾರದಲ್ಲಿದೆ. ಆ ರೀತಿಯಾಗಿರ್ತಕ್ಕಂಥ ವಿದ್ಯೆಗಳು ಇನ್ನೂ ಹೆಚ್ಚಿಗೆ, ಕಲೆಗಳು ಇನ್ನೂ ಹೆಚ್ಚಿಗೆ ಬೆಳವಣಿಗೆ ಆಗ್ತದೆ ಅಂಥೇಳಿ ನಾವು ಚಿಂತನೆಯನ್ನು ಮಾಡಬಹುದು. ಇನ್ನು ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಯಾವ ದೇವರನ್ನು ಪೂಜೆ ಮಾಡಿದ್ರೆ ನಮಗೆ ಇಂತಹ ವಿದ್ಯೆಗಳು ಒಲಿತಾವೆ ಹೇಳಿದಾಗ ಸರಸ್ವತಿ, ದುರ್ಗಾ ಮತ್ತು ಭೂದೇವಿ
ಈ ಮೂರೂ ರೂಪವನ್ನ ಶಕ್ತಿ ರೂಪ, ಭೂರೂಪ, ವಿದ್ಯಾರೂಪ, ಜ್ಞಾನದ ರೂಪ ಸರಸ್ವತಿ ದೇವಿ, ಶ್ರೀ ಅಂತ ಹೇಳಿ ಲಕ್ಷ್ಮೀ ರೂಪ, ಈ ಮೂರೂ ರೂಪಗಳು ನಮ್ಮಲ್ಲಿರಬೇಕು. ಒಳ್ಳೆ ಸಂಸ್ಕಾರಗಳಿರಬೇಕು. ಜ್ಞಾನ ಯಾವ ಕಡೆ ಇದೆ ಅನ್ನೋದನ್ನು ಚಿಂತನೆ ಮಾಡಿ ಆ ಕಡೆ ಒಲಿಯುವಂತಹ, ಆ ಕಡೆ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಇನ್ನು ಮುಖ್ಯವಾಗಿರುವಂತಹದ್ದು ಅಂತ ಹೇಳಿದ್ರೆ, ನಾವು ಜ್ಯೋತಿಷ್ಯದಲ್ಲಿ ಹೇಳುವ ಹಾಗೆ ಪಂಚಮ ಭಾವ ಒಳ್ಳೆಯ ಯೋಗಗಳಿಂದ ಕೂಡಿರ್ಬೇಕು. ಒಂದು ವೇಳೆ ಒಳ್ಳೆಯ ಯೋಗಗಳು ಇಲ್ಲ, ಹಾಗೇನು ಮಾಡಬೇಕು ಅಂತ ಹೇಳಿದ್ರೆ, ಕೇವಲ ನವಗ್ರಹ ದೇವತೆಗಳಷ್ಟೇ ಅಲ್ಲ, ಶ್ರೀ ಭೂ ದುರ್ಗಾ ರೂಪವನ್ನು ಪೂಜೆ ಮಾಡೋದು, ದುರ್ಗಾ ಸ್ತೋತ್ರವನ್ನು ಪಾರಾಯಣ ಮಾಡೋದು, ಲಕ್ಷ್ಮೀ ಸ್ತೋತ್ರವನ್ನು ಪಾರಾಯಣ ಮಾಡೋದು, ಅದೇ ರೀತಿ ಭೂಮಿ ಸ್ತೋತ್ರ, ಇಳಾ ಸ್ತೋತ್ರ ಅಂತ ಏನ್ ಕೇಳ್ತೀವಿ, ಆ ಸ್ತೋತ್ರಗಳನ್ನ ಪಾರಾಯಣ ಮಾಡಬೇಕು. ಭೂ ವರಾಹ ರೂಪವನ್ನು ಪಾರಾಯಣ ಮಾಡಬೇಕು. ಈ ರೀತಿಯಾಗಿ ಮಾಡುವುದರಿಂದ ಒಳ್ಳೆಯ ಫಲಗಳು ದೊರಕ್ತದೆ. ಈ ಮೂರು ರೂಪಗಳು ಮೂರು ವಿಷಯಗಳನ್ನ ಹೇಳ್ತವೆ. ನಮ್ಮಲ್ಲಿರ್ತಕ್ಕಂಥ ತ್ರಿಕರಣ ಅಂತ ಹೇಳ್ತೀವಲ್ಲ, ಅದನ್ನ ಸೂಚನೆಯನ್ನು ಕೊಡ್ತಕ್ಕಂಥದ್ದು. ಮಕ್ಕಳಲ್ಲಿ ಅಂಥ ಗುಣಗಳನ್ನು ಬೆಳೆಸುವಂತಹ ಪ್ರಯತ್ನ ಆದರೆ ಕೇಳ್ತಾ ಇದ್ದಂಥ ಮಕ್ಕಳು ಆ ಗುಣಗಳನ್ನ, ಮೂರು ಸದ್ಗುಣಗಳು, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಕೃತಿ, ಇವು ಏನಿವೆಲ್ಲ, ಈ ಮೂರನ್ನ ಕಾಯ ವಾಚ ಮನಸ ಅಂತ ಹೇಳ್ತೀವಲ್ಲ, ಈ ರೀತಿಯಾಗಿ ಜ್ಞಾನದ ಕಡೆಗೆ ಹರಿಸಿದ್ರೆ ಅದೇ ತಪಸ್ಸಾಗ್ತದೆ. ಅದನ್ನ ಪಂಚಮ ಭಾವದಿಂದ ನಾವು ಚಿಂತನೆ ಮಾಡ್ಬೋದು. ಹಿಂದೆ ಹೇಳ್ತಾರೆ ಇಂಜಿನಿಯರ್ ಆಗ್ತಾನೋ ಮೆಡಿಕಲ್ ಓದ್ತಾನೋ, ಜ್ಯೋತಿಷದಿಂದ ಇದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ರಿ. ಈ ರೀತಿಯಾಗಿ ಹೇಳು ಅಂದ್ರೆ ನಮಗೆ ಬರೆದು ಕೊಟ್ಟಾರ್ರಿ, ಒಬ್ರು ಇಂಜಿನಿಯರೇ ಆಗ್ತಾನಂತ ಬರ್ತಾರೆ, ಅವ್ರು ಬಹಳ ದೊಡ್ಡವರಿದ್ದಾರೆ. ನಾವು ಇಷ್ಟೇ ಹೇಳ್ಬೋದು. ಜ್ಯೋತಿಷ್ಯ ಕಾಲಕ್ಕೆ, ಜ್ಯೋತಿಷ್ಯ ಬರೆದಂತಹ ಕಾಲಕ್ಕೆ ಆಯಾ ಗ್ರಹಗಳ ಕಾರಕತ್ವವನ್ನು ಬರೆದಿದ್ದಾರೆ. ಕಾರಕತ್ವ ಅಂದ್ರೆ ಮಂಗಳದಿಂದ ವಿದ್ಯುತ್ ಗುಣ, ಅಗ್ನಿ ಕಾರಕ ಗುಣ, ಶನಿಯಿಂದ ಕಬ್ಬಿಣ ಇತ್ಯಾದಿ ಶಾಂತ ಗುಣಗಳನ್ನ ಶನಿಯಿಂದ ನಾವು ಚಿಂತನೆ, ಬುಧನಿಂದ ಸಂಪರ್ಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಗುರುವಿನಿಂದ ಶಿಕ್ಷಕ ವೃತ್ತಿಯನ್ನ, ಶುಕ್ರನಿಂದ ಕಲಾ ವೃತ್ತಿಯನ್ನ, ಅದೇ ರೀತಿ ಈ ಎಲ್ಲ ಪಂಚಗ್ರಹಗಳಿಂದ ನಾವು ಚಿಂತನೆಯನ್ನು ಮಾಡಬೇಕು. ವಿದ್ಯಾರ್ಥಿಗಳಲ್ಲಿ ಇರಬೇಕಾದ್ರೆ ಯಕ್ಷ ದೇವರು ಯಕ್ಷನಿಗೆ ಪ್ರಶ್ನೆ ಮಾಡಿದಾಗ ಹೇಳ್ತಾರಂತೆ, ಪಾಂಡವರ ಬಗ್ಗೆ ತಾವೆಲ್ಲ ತಿಳ್ಕೊಂಡಿರ್ತೀರಿ. ಏನಂತ ಹೇಳಿದ್ರೆ, ಯಕ್ಷ ಪ್ರಶ್ನೆ ಮಾಡಿದಾಗ ಹೇಳ್ಕೊಡ್ತಾನಂತೆ, ಸೂರ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ನಮಸ್ಕಾರ. ವಿದ್ಯಾರ್ಥಿಗಳಲ್ಲಿ ಇದು ಬರಬೇಕು. ಅಂದ್ರೆ ಸೂರ್ಯ ನಮಸ್ಕಾರ ಅಂತ ಅಷ್ಟೇ ಅಲ್ಲ, ವಿನಯ ಅಂತ ಏನದಲ್ಲ, ಅದು ಸೂರ್ಯ ನಮಸ್ಕಾರವನ್ನ ಕಲಿಸ್ಕೊಡ್ತದೆ, ವಿನಯವನ್ನ ಕಲಿಸ್ಕೊಡ್ತದೆ. ಯಾರ ಹತ್ರ ಹಿರಿಯರಿಗೆ ಮಾರ್ಗದರ್ಶನ, ಹಿರಿಯರ ಸೇವೆಯಿಂದ ಬುದ್ಧಿ ಪ್ರಾಪ್ತಿಯಾಗ್ತದೆ, ಅಧ್ಯಯನದಿಂದ ಪ್ರಾಪ್ತಿಯಾಗ್ತದೆ. ಇವರಿಗೆ ಒಂದು ದೋಷ ಏನಾದರೂ ಇದ್ರೆ ಹೇಳು ಅಂತೇಳಿ ಯಕ್ಷ ಪ್ರಶ್ನೆ ಮಾಡ್ತಾರೆ. ಬ್ರಾಹ್ಮಣರ ಅಂದ್ರೆ ವಿಪ್ರರ, ಈ ವಿಪ್ರರು ಅಂದ್ರೆ ನೀವು ಈ ಬ್ರಾಹ್ಮಣರು ವಿಪ್ರರು ಅಂದ್ಕೊಂಡೆ ಈಗಿನ ಜಾತಿ ವ್ಯವಸ್ಥೆಯ ಬ್ರಾಹ್ಮಣರಲ್ಲ, ವಿದ್ಯೆಯನ್ನ ಕಲಿಲಿಕ್ಕತ್ತವರು, ಕಲಿಲಿಕ್ಕತ್ತವ್ರು ವಿಪ್ರರು, ಕಲ್ತವ್ರು ಬ್ರಾಹ್ಮಣರು. ಇಷ್ಟು ಪ್ರಶ್ನೆ. ಇಲ್ಲೇ ಇವರು ಯಾವ ದೋಷ ಏನಿದೆ ಅಂತೇಳಿ ಅದಕ್ಕೆ ಒಂದೇ ಹೇಳಿದ್ದು ಧರ್ಮರಾಜ. ಯಕ್ಷನ ಕಥೆ ನಿಮಗೆ ಗೊತ್ತಿರ್ತದೆ. ಯಕ್ಷನ ಪ್ರಶ್ನೆ ಕೇಳಿದ ಆಗ ಧರ್ಮರಾಜ ಹೇಳ್ತಾನ ಪರನಿಂದೆ ಅಂತ. ಪರನಿಂದೆಯನ್ನ ಬಿಟ್ಟು ಬಿಡ್ಬೇಕು. ವಿದ್ಯಾಪ್ರಾಪ್ತಿ ಆಗಬೇಕಾದ್ರೆ ಪರನಿಂದೆಯನ್ನ ಬಿಡಬೇಕು, ಅಹಂಕಾರವನ್ನು ಬಿಡಬೇಕು ಅಂತ ಹೇಳಿ ಧರ್ಮರಾಜ ಹೇಳಿದ ಕಥೆಯನ್ನು ನೆನಪು ಮಾಡ್ತಾ ಎಲ್ಲಾ ವಿದ್ಯಾರ್ಥಿಗಳಿಗೂ, ವಿದ್ಯಾರ್ಥಿಗಳ ಪೋಷಕರಿಗೂ ಶುಭಾಶಯವನ್ನು ಕೋರ್ತೇನೆ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.